ಸರ್ಕಾರ ಅನ್ನೋದು ಸತ್ತು ಹೋಗಿದೆ, ದಿನಗಳನ್ನ ಎಣಿಸ್ತಾ ಇದೆ. ರಾಜ್ಯದಲ್ಲಿರುವ ಸರ್ಕಾರ ಸತ್ತು ಹೋಗಿದೆ, ದಿನಗಳನ್ನ ಕೌಂಟ್ ಮಾಡ್ತಾ ಇದೆ. ಮಂಗಳೂರನ್ನ ಕಾಶ್ಮೀರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಹಾಸ್ ಶೆಟ್ಟಿ, ಪ್ರವೀಣ್ ನೆಟ್ಟಾರು ಹತ್ಯೆಗೆ ಆರ್ಎಸ್ಎಸ್ ಕಾರಣನ? ಹಿಂದೂಗಳು ಇರುವ ಕಡೆ ಕೋಮು ಗಲಭೆ ಆಗುತ್ತಾ? ಹಾಗಿದ್ರೆ ಬಿನ್ ಲಾಡೆನ್, ಮುಜಾಹಿದ್ದೀನ್ ಆರ್ಎಸ್ಎಸ್ನವರ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಕೆಲವರಂತೂ ರೆಡಿಮೇಡ್ ಆರೋಪ, ಇದಕ್ಕೆ ಬಿಜೆಪಿ RSS VHP ಕಾರಣ ಅನ್ನೋ ರೆಡಿಮೇಡ್ ಆರೋಪ. ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು 2-3 ಜನ ಒಂದು ರೀತಿ ಇದನ್ನು ಗಿಳಿಪಾಠ ಒಪ್ಪಿಸೋ ರೀತಿಯಲ್ಲಿ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಗಲಭೆಯ ಮೂಲ ಎಲ್ಲಿದೆ ಅಂತ ಅವ್ರು ಯಾರೂ ವಿಚಾರಕ್ಕೆ ಹೋಗೋದಕ್ಕೆ ಆಳಕ್ಕೆ ಹೋಗೋ ಪ್ರಯತ್ನನೇ ಮಾಡಲ್ಲ, ಅಥವಾ ಜಾಣಕಿವುಡ್ರ ಥರ ವರ್ತನೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ RSS ಕಾರಣನಾ? ಶರತ್ ಮಡಿವಾಳ ಹತ್ಯೆಗೆ RSS ಕಾರಣನಾ? ಪ್ರವೀಣ್ ನೆಟ್ಟಾರು ಹತ್ಯೆಗೆ RSS ಕಾರಣನಾ? ಯಾಕೆ ಒಂದು ಸಮುದಾಯ ಮೆಜಾರಿಟಿ ಸೈಜಬಲ್ ಇರೋ ಕಡೆನೇ ಕೋಮು ಗಲಭೆ ಪದೇ ಆಗ್ತವೆ? ಹಿಂದೂಗಳು ಎಲ್ಲ ಕಡೆನೂ 80% ಇದ್ದಾರಪ್ಪ. ಆದರೆ ಹಿಂದೂಗಳಿದ್ದ ಕಡೆ ಕೋಮು ಗಲಭೆ ಆಗೋದಾದರೆ ದೇಶದಲ್ಲೆಲ್ಲ ಆಗಬೇಕು ಕೋಮು ಗಲಭೆ. ಆದರೆ ಅದು ಬಿಟ್ಟು ಒಂದು ಕೋಮನವ್ರು ಮಾತ್ರ ಸೈಜಬಲ್ ಇರೋ ಕಡೆಗೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನು ದಕ್ಷಿಣದ ಕಾಶ್ಮೀರದ ಥರ ನೋಡ್ತಾ ಇದ್ದಾರೆ.